ವಿಎಂಎಚ್ ನ್ಯೂಸ್ಗೆ ಆತ್ಮೀಯ ಸ್ವಾಗತ. ಹೊಸಕೋಟೆಯ ಐತಿಹಾಸಿಕ ಇತಿಹಾಸವಿರುವ ಚೋಳರ ಕಾಲದ ಅವಿಮುಕ್ತೇಶ್ವರ ಸ್ವಾಮಿ ದೇವಾಲಯದ ಆವರಣದಲ್ಲಿ ಈ ದಿನ ಹನುಮ ಜಯಂತಿಯ ಪ್ರಯುಕ್ತ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ದೇವರ ಕೃಪೆಗೆ ಪಾತ್ರರಾದರು. ಈ ದೇವಸ್ಥಾನದಲ್ಲಿ ಈ ದಿನ ಕಳೆದ 23 ವರ್ಷಗಳಿಂದ ಪ್ರತಿ ವರ್ಷವೂ ಹನುಮ ಜಯಂತಿಯ ದಿನ ದಿವಂಗತ ಮುನಿನೇನಪ್ಪ ಕುಟುಂಬದವರಾದ ಬಿಎಂಆರ್ಡಿ ಮಾಜಿ ಅಧ್ಯಕ್ಷರಾದ ವಿಜಯಕುಮಾರ್ ಹಾಗೂ ಕುಟುಂಬದವರು ದೇವರಿಗೆ ವಿಶೇಷವಾದ ಅಲಂಕಾರಗಳನ್ನು ಮಾಡಿಸಿ ಸುಮಾರು 10,000 ಜನಕ್ಕೆ ಅನ್ನ ಸಂತರ್ಪಣೆ ಮಾಡುತ್ತಿರುವುದಕ್ಕೆ ಎಚ್ಎಂ ಸುಬ್ಬರಾಜು ಅವರು ಹೊಸಕೋಟೆ ಜನತೆಯ ಪರವಾಗಿ ಅಭಿನಂದನೆ ಸಲ್ಲಿಸಿದರು. ನಮ್ಮ ಪುರಾಣ ಪ್ರಸಿದ್ಧ ಕೋಟೆಯಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ನಮ್ಮ ಮಾಜಿ ಬಿಎಂಆರ್ಡಿ ಅಧ್ಯಕ್ಷರಾದ ವಿಜಯಕುಮಾರ್ ಅವರು ಮತ್ತು ಅವರ ಕುಟುಂಬದವರು ಮುನಿನೇನಪ್ಪನವರ ಕುಟುಂಬದವರು ಸುಮಾರು 23 ವರ್ಷಗಳಿಂದ ಹನುಮ ಜಯಂತಿಯಿಂದ ವಿಶೇಷವಾಗಿ ಅಲಂಕಾರಗಳನ್ನು ಮಾಡಿಸಿ ಮತ್ತು ಸುಮಾರು ಸಾವಿರಾರು ಜನಕ್ಕೆ, ಕಡಿಮೆ ಅಂದರೆ ಒಂದು 10,000 ಜನಕ್ಕೆ ಪ್ರಸಾದ ವಿಸರ್ಜನೆ ಮಾಡುತ್ತಾರೆ. ತುಂಬ ಅದ್ಭುತವಾಗಿ ನೋಡಿರಬೇಕು. ಹೊಸಕೋಟೆ ತಾಲೂಕಲ್ಲಿ ಎಷ್ಟು ಯಾರು ನಿರ್ಮಾಣ ಮಾಡಲ್ಲ. 23 ವರ್ಷಗಳಿಂದ ನಮ್ಮ ವಿಜಯಕುಮಾರ್ ಅವರು ಕುಟುಂಬದವರು ನಡೆಸ್ಕೊಂಡು ಬರ್ತಾಯಿದ್ದಾರೆ. ದೇವರು ಅವರಿಗೆ ನಮ್ಮ ಆಂಜನೇಯ ಸ್ವಾಮಿ ಒಳ್ಳೇದು ಮಾಡಲಿ ಅಂತ ಹೇಳ್ತಾ, ಮತ್ತು ಇವತ್ತು ಒಂದು ವಿಶೇಷ ದಿನ ಏನಂದರೆ ನಮ್ಮ ಹೊಸಕೋಟೆ ತಾಲೂಕಿನ ಶಾಶ್ವತ ಕೆಲಸಗಳ ಅಭಿವೃದ್ಧಿ ಅಧಿಕಾರರಾದಂಥ ಸನ್ಮಾನ್ಯ ಶ್ರೀ ಶರತ್ ಬಚ್ಚೇಗೌಡರ ಹುಟ್ಟುಹಬ್ಬ ಇವತ್ತೇ. ಅವ್ರಿಗೂ ಸಹ ನಾವು ನಮ್ಮ ಎಲ್ಲ ಹೊಸಕೋಟೆ ಟೈಮ್ನ ತಾಲೂಕಿನ ನಾಡಿನ ಜನತೆಯ ಪರವಾಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊಡ್ತಾ ಇದ್ದೀವಿ. ಹನುಮ ಜಯಂತಿಯ ಶುಭಾಶಯಗಳು. ನಮ್ಮ ಹೊಸಕೋಟೆಯಲ್ಲಿ ವಿಶೇಷವಾಗಿ ಊರುಬಾಗಿಲು ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಇವತ್ತು ಪಂಚಮುಖಿ ಆಂಜನೇಯನ ಅಲಂಕಾರವನ್ನು ಮಾಡಿಸಿ ವಿಶೇಷವಾಗಿ ಪೂಜೆ ಮಾಡಿದ್ದಾರೆ. ಮತ್ತು ನಮ್ಮ ಕೋಟೆಯ ಕಿಲೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲೂ ನಮ್ಮ ಶಾಸಕರು ಇವತ್ತು ಹುಟ್ಟುಹಬ್ಬ ಆಗಿರೋದ್ರಿಂದ ನಾವು ನಿನ್ನೆಯಿಂದ ಸತತವಾಗಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ನಿನ್ನೆ ಉಚಿತವಾಗಿ ಶಾಲಾ ಮಕ್ಕಳನ್ನ ಶೈಕ್ಷಣಿಕ ಪ್ರವಾಸವಾಗಿ ನಡೆಸಿದ್ದೀವಿ. ಮತ್ತು ಇವತ್ತು ಆಟೋ ಡ್ರೈವರ್ಗಳಿಗೆ ಯೂನಿಫಾರ್ಮ್, ಹೊಸಕೋಟೆ ಟೌನ್ನ ಎಲ್ಲ ಆಟೋ ಡ್ರೈವರ್ಗಳಿಗೆ ಯೂನಿಫಾರ್ಮ್ ವಿತರಣೆ ಮಾಡ್ತಾ ಇದ್ದೀವಿ. ತುಂಬ ಅರ್ಥಪೂರ್ಣವಾಗಿ, ಯಾಕಂದರೆ ನಮ್ಮ ಶರತ್ ಬಚ್ಚೇಗೌಡರು ಒಂದು ಆದೇಶವನ್ನು ಕೊಟ್ಟರು, ದುಂದು ವೆಚ್ಚಗಳನ್ನು ಮಾಡದೆ ಯಾರಾತುರ ಆಗಲಿ ಯಾರೂ ತರಬಾರ್ದು. ಬಡ ಮಕ್ಕಳಿಗೆ ಶಾಲೆಯಲ್ಲಿ ಓದಿದಂಥ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಪೆನ್ನು, ಪುಸ್ತಕ, ಕಲಿಕಾ ಸಾಮಗ್ರಿಗಳು ಕೊಡಬೇಕಂತ ಅವರು ಆದೇಶ ಮಾಡಿದರು. ಅದೇ ರೀತಿಯಲ್ಲಿ ಇವತ್ತು ಲಕ್ಷಾಂತರ ನೋಟ್ಬುಕ್ಸು, ಪೆನ್ನುಗಳು, ಜಾಮಿಟ್ರಿಗಳನ್ನ ಅವರ ಅಭಿಮಾನಿಗಳು ಇವತ್ತು ಬೆಂಗನಹಳ್ಳಿಯ ಅವರ ಹುಟ್ಟುಹಬ್ಬ ಆಚರಣೆ ಸ್ಥಳಕ್ಕೆ ಎಲ್ಲರೂ ತಗೊಂಡೋಗ್ತಾ ಇದ್ದಾರೆ. ಇವತ್ತು ವಿಶೇಷ. ಮುಂದಿನ ದಿನಗಳಲ್ಲಿ ನಮ್ಮ ಶರತ್ ಬಚ್ಚೇಗೌಡರಿಗೆ ಈ ರಾಜ್ಯ ಮತ್ತು ರಾಷ್ಟ್ರ ಕಂಡಂಥ ನಾಯಕರಾಗಬೇಕು, ಈ ರೀಶಪಾಲಲ್ಲಿ ಅವರು ಸಚಿವರಾಗಬೇಕಂತೇಳಿ ಎಲ್ಲ ನಾವು ಅಭಿಮಾನಿಗಳು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀವಿ. ಅವರವರ ಒಂದು ಭಕ್ತಿ ಬಹಳ ವಿಜೃಂಭಣೆಯಾಗಿ ಎಲ್ಲ ಹನುಮ ದೇವಸ್ಥಾನದಲ್ಲಿ ಇವತ್ತು ನಡೆಯುತ್ತದೆ. ಅದೇ ರೀತಿ ಈ ಒಂದು ಹೊಸಕೋಟೆ ಟೌನ್ನಲ್ಲಿ ಐತಿಹಾಸಿಕ ಇರುವಂಥ ಚೋಳರ ಕಾಲದ ಕಿರ್ಲೆ ಆಂಜನೇಯ ಸ್ವಾಮಿ ದೇವಸ್ಥಾನ ಇದು. ಸುಮಾರು 23 ವರ್ಷಗಳ ಹಿಂದೆ ಶ್ರೀಮಾನ್ ಶ್ರೀ ಬಚ್ಚೇಗೌಡರು ಒಂದು ಅಮೃತ ಹಸ್ತದಿಂದ ಈ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿಸಿದ್ರು. ಇಲ್ಲಿ ಒಂದು 6 ದೇವಸ್ಥಾನ ಇರುತ್ತೆ. ಮೊದಲನೇದಾಗಿ ಕೋಟೆ ಗಂಗಮ್ಮ ದೇವಸ್ಥಾನಿ, ಮತ್ತು ಪಾಂಡುರಂಗ ವಿಠಲೇಶ್ವರನ ದೇವಸ್ಥಾನ, ಮತ್ತು ವರದರಾಜ ಸ್ವಾಮಿ ದೇವಸ್ಥಾನ, ಮತ್ತು ಶಾರದಾಂಬ ದೇವಸ್ಥಾನ, ಮತ್ತು ಕಿರ್ಲೆ ಆಂಜನೇಯ ಸ್ವಾಮಿ ದೇವಸ್ಥಾನ, ಮತ್ತು ಚೋಳರ ಕಾಲದ ಅವಿಮುಖೇಶ್ವರ ಸ್ವಾಮಿ ದೇವಸ್ಥಾನ ಎಂದು ಇದೆಲ್ಲ ಒಂದು ನಮ್ಮ ಬಚ್ಚೇಗೌಡರ ಕಾಲದಿಂದನೂ ಇದು ಭಾಳ ಚೆನ್ನಾಗಿ ನಡ್ಕೊಂಡು ಬಂದಿದೆ. ಅದೇ ರೀತಿ ನಮ್ಮ ಏನು ಈಗಿನ ನಮ್ಮ ಜನಪ್ರಿಯ ಆಶಾ ಕಿರಣ ಯುವಕರ ಕಣ್ಮಣಿ ನಮ್ಮ ಶರತ್ ಬಚ್ಚೇಗೌಡರ ಹುಟ್ಟುಹಬ್ಬ ಇವತ್ತು ಅವರಿಗೆ ದೇವರು ಆರೋಗ್ಯ ಆಯುಷ್ಯ ಕೊಟ್ಟು ಮುಂದಿನ ಒಂದು ಏನು ರೀಶಫಲ್ ಇದೆ ಅದರಲ್ಲಿ ಅವರಿಗೆ ಒಂದು ಮಂತ್ರಿ ಸ್ಥಾನನೂ ಸಿಕ್ಕಲಿ ಅಂತ ಇವತ್ತು ಅವರ ಅಭಿಮಾನಿಗಳು ಇವತ್ತು ಏನು ಅವಿಮುಖೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ನಮ್ಮ ಒಂದು ಕೋಟೆ ಬಳಗದವರು ಬೆಣ್ಣೆ ಅಲಂಕಾರ ಸಹ ಇವತ್ತು ವಿಶೇಷವಾಗಿ ಮಾಡಿರ್ತಾರೆ. ಅದು ಸಹ ಅವರಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ಇವತ್ತೇನು ನಮ್ಮ ಕಿರ್ಲೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಇವತ್ತು ಬೆಳಿಗ್ಗೆ 6 ಗಂಟೆಯಿಂದ ಅಭಿಷೇಕ, ನಂತರ ಬೆಣ್ಣೆ ಅಲಂಕಾರ, ಹೂವಿನ ಅಲಂಕಾರ, ಮತ್ತು ಸಾವಿರಾರು ಸಂಖ್ಯೆಯಲ್ಲಿ ಬಂದು ಭಕ್ತಾದಿಗಳು ಇವತ್ತು ಏನು ಒಂದು ಪ್ರತಿ ವರ್ಷ ಪುಳಿಯೋಗರೆ ಮತ್ತು ಸಜ್ಜಿಗೆ, ಒಂದು ಉದ್ದಿನ ವಡೆ ಅನ್ನೋದು ಸಾವಿರಾರು ಸಂಖ್ಯೆಯಲ್ಲಿ ಬೆಳಿಗ್ಗೆ 6ರಿಂದ ಆರಂಭ ಆಗಿ ರಾತ್ರಿ 6 ಗಂಟೆವರೆಗೂ ಎಷ್ಟೇ ಜನ ಬಂದರೂ ನಮ್ಮ ಒಂದು ಏನು ನಮ್ಮ ಈ ಕೋಟೆ, ನನ್ನ ಹಿತೈಷಿಗಳು ಎಲ್ಲ, ನಮ್ಮ ಸ್ನೇಹಿತರು ಎಲ್ಲ ನಮ್ಮ ಒಂದು ಒಗ್ಗಟ್ಟಿನಿಂದ ನಾವು ಮಾಡಿಕೊಂಡು ಹೋಗ್ತಾ ಇದ್ದೇವೆ ಎಂದು ಹೇಳಿ, ದೇವರು ಎಲ್ರಿಗೂ ಈ ಹನುಮ ಜಯಂತಿ ಎಲ್ರಿಗೂ ಮಳೆ ಬೆಳೆ ಎಲ್ಲ ಚೆನ್ನಾಗಿ ಆಗಲಿ ಅಂತ ಆದೇಶಿಸ್ತಾ ನಾನು 2 ಮಾತು ಮಾತಾಡಲಿಕ್ಕೆ ನಮಸ್ಕಾರ.